ನೀವು ಈ ಫೋನ್ಗಾಗಿ ವೇಟ್ ಮಾಡಿ. ಆಫರ್ ಅಲ್ಲಿ ಒಳ್ಳೆ ಡೀಲ್ಸ್ ಗಳನ್ನ ನೋಡ್ಕೊಂಡು ಕಾರ್ಡ್ಸ್ ಆಫರ್ ಒಂದಿಗೆ ಮಾತ್ರ ಪರ್ಚೇಸ್ ಮಾಡೋದಕ್ಕೆ ಇಡೀ ಜಗತ್ತೇ ವೇಟ್ ಮಾಡ್ತಾ ಇದೆ. ದೊಡ್ಡ ಫೋನ್ ಮಾನ್ಸ್ಟರ್ ಫೋನ್ ಬರ್ತಾ ಇದೆ. ಫ್ರೆಂಡ್ಸ್, ಮತ್ತೊಂದು ಮೋಸ್ಟ್ ಅವೇಟೆಡ್ ವಿಡಿಯೋಗೆ ಸ್ವಾಗತ. ಎಸ್ ಅಷ್ಟೇ ಮೋಸ್ಟ್ ಅವೇಟೆಡ್ ಸ್ಮಾರ್ಟ್ ಫೋನ್ಸ್ ಗಳು ಕೂಡ ಲಾಂಚಸ್ ಆಗ್ತಾ ಇದೆ. ಒಟ್ಟಾರೆ 11 ಫೋನ್ಸ್ ಗಳು ಲಾಂಚ್ ಆಗ್ತಾ ಇದೆ. ಇಷ್ಟಲ್ಲೇ ಹಬ್ಬದ ಸೀಸನ್ ಬೇರೆ, ನಮ್ದು ಇರ್ಲಿ ನಿಮ್ದು ಇರ್ಲಿ ಅಂತ ಬ್ರಾಂಚ್ ಗಳು 2 3 4 ಸ್ಮಾರ್ಟ್ ಫೋನ್ಸ್ ಗಳು ಕೂಡ ಈ ತಿಂಗಳಲ್ಲಿ ಲಾಂಚ್ ಆಗ್ಲಿವೆ. ಇಷ್ಟೇ ಅಲ್ಲದೆ ನಮ್ಮ ಚಾನಲ್ ಅಲ್ಲಿ ಅತಿ ಇಷ್ಟಪಡುವ ವಿಡಿಯೋ ಮತ್ತು ಅತಿ ಫೇಮಸ್ ಇರುವಂತಹ ಸೀರೀಸ್ ಅಪ್ಪ ಅಂತಂದ್ರೆ ಅದು ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್. ಸೊ ಹೀಗಾಗಿ ಈ ವಿಡಿಯೋಗೆ 2000 ಲೈಕ್ಸ್ ಟಾರ್ಗೆಟ್ ಆಗ್ತಾ ಇದ್ದೀನಿ. ದಯವಿಟ್ಟು ಒಳಗಡೆಯಿಂದ ಲೈಕ್ ಮಾಡ್ಬಿಟ್ಟು ಒಳಗಡೆಯಿಂದ ನಮ್ಮ ಮನಸ್ಸಿನಷ್ಟು ಖುಷಿ ಮಾಡಿಸಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಈ ಮೊದಲನೇ ಫೋನ್ ಬರ್ತಾ ಇದೆ. ಅದು ಸ್ಯಾಮ್ಸಂಗ್ ಕಡೆಯಿಂದ F16. ನಿಮ್ಗೆಲ್ಲ ಗೊತ್ತಿರುವ ಹಾಗೆ F ಫಾರ್ ಫ್ಲಿಪ್ಕಾರ್ಟ್ ಅಂತ ಗೊತ್ತಿದೆ. ಸೊ ಈ ಫೋನ್ ಫ್ಲಿಪ್ಕಾರ್ಟ್ ಅಲ್ಲಿ ಇದೆ. 3rd ಅಕ್ಟೋಬರ್ಗೆ ಲಾಂಚ್ ಆಗ್ತಾ ಇದೆ. ಸೊ ಇದರಲ್ಲಿ ಮೇನ್ ಹೈಲೈಟ್ ಅಂದ್ರೆ 7000 mAh ಬ್ಯಾಟ್ರಿ ಅಂತ. ಇದು ಎಷ್ಟು ದೊಡ್ಡ ಫೋನ್ ಆಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ 7000 mAh ಬ್ಯಾಟ್ರಿ ಅಂತಂದ್ರೆ ಈಸಿ ಅಲ್ಲ. ಇಷ್ಟೆಲ್ಲ 6.6 ಇಂಚಸ್ ಇರುವಂತ ಫುಲ್ HD+ LCD ವಾಟರ್ ಡಾರ್ ನಾಚ್ ಒಂದಿಗೆ ಗುರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ನ ಕೊಡ್ತಾ ಇದ್ರೆ, ಮತ್ತು 7000 mAh ಬ್ಯಾಟ್ರಿ ಒಂದಿಗೆ 25 ವಾಟ್ ನ ಪವರ್ ಅಡಾಪ್ಟರ್ ಬಾಕ್ಸ್ ಒಳಗೆ ಸಿಗೋದೇ ಇಲ್ಲ. ಬಾಕಿ 128GB ಒಂದಿಗೆ 50 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್ ಮತ್ತು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಶೂಟರ್ ಒಂದಿಗೆ 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾ ಇದ್ರೆ. ಎಸ್, ಇದು ನನ್ನ ಪ್ರಕಾರ 15,000 to 16,000 ಲಾಂಚ್ ಆಗುತ್ತೆ. ಸೊ ಜಸ್ಟ್ ನೀವು 3rd ಅಕ್ಟೋಬರ್ಗೆ ವೇಟ್ ಮಾಡಿ. ದೊಡ್ಡ ಬ್ಯಾಟ್ರಿ, ದೊಡ್ಡ ಫೋನ್, ಮಾನ್ಸ್ಟರ್ ಫೋನ್ ಬರ್ತಾ ಇದೆ. ಇಡೀ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಅದು ಮತ್ತೆ ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ನೋಟ್ 30 VIP. ಎಸ್ ಇದೇ 30ನೇ ಸೆಪ್ಟೆಂಬರ್ಗೆ ಇದು ಆಫೀಸಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಮೇನ್ 6.6 ಇಂಚ್ ಇರುವಂತ ಫುಲ್ HD+ AMOLED ಸ್ಕ್ರೀನ್ ಒಂದಿಗೆ 108 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್ ಮತ್ತು 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೊಡ್ತಾ ಇದ್ರೆ. ಇಷ್ಟೇ ಅಲ್ಲದೆ 5000 mAh ಬ್ಯಾಟ್ರಿ ಒಂದಿಗೆ 68 ವ್ಯಾಟ್ ಪವರ್ ಅಡಾಪ್ಟರ್ ನಿಮಗೆ ಬಾಕ್ಸ್ ಒಳಗೆ ಸಿಗುತ್ತೆ. ವಿಶೇಷವಾಗಿ VIP ಹೆಸರಿರೋದಕ್ಕೆ ಇದು ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗ್ತದೆ. ಮತ್ತು ಡೈಮೆನ್ಸಿಟಿ 8050 ಚಿಪ್ಸೆಟ್ ಒಂದಿಗೆ ಇಲ್ಲಿ 6/128 ಮತ್ತು 8/128 ಆಪ್ಷನ್ ನ ಕೊಡ್ತಿದ್ದಾರೆ. ಒಟ್ಟಾರೆ ನೀವು VIP ಇದೀರಾ ಇಲ್ಲ ಗೊತ್ತಿಲ್ಲ, ಬಟ್ VIP ಆಗ್ಬೇಕಾದ್ರೆ ಈ ಫೋನ್ ತಗೊಳ್ಳೇಬೇಕು. ಇಡೀ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಎಸ್ ಇದು ಕೂಡ ಮಾರ್ಕೆಟ್ ಅಲ್ಲಿ ಮತ್ತೊಂದು ಹೊಸ ರೆಕಾರ್ಡ್ ಮಾಡ್ಕೋಬಹುದು ಅಂತ ಹೇಳ್ಕೋಬಹುದು. ಅದು ಒನ್ ಅಂಡ್ ಓನ್ಲಿ OnePlus ಓಪನ್. ಇದೊಂದು ಫೋಲ್ಡೇಬಲ್ ಫೋನ್ ಆಗಲಿದೆ. ಸೊ ಇದರಲ್ಲಿ 6.7 ಇಂಚಸ್ ಇರುವಂತ ಫ್ರಂಟ್ ಡಿಸ್ಪ್ಲೇ ಮತ್ತು 7.3 ಇಂಚಸ್ ಇರುವಂತ ಫೋಲ್ಡೇಬಲ್ ಡಿಸ್ಪ್ಲೇ ನ ಒಳಗೊಂಡು ಬರ್ತಾ ಇದೆ. ಸೊ ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಒಳಗೊಂಡ ತುಂಬಾ ಸಾಧ್ಯತೆಗಳಿದೆ. 4800 mAh ಬ್ಯಾಟರಿ ಒಂದಿಗೆ 68 ವ್ಯಾಟ್ ಪವರ್ ಅಡಾಪ್ಟರ್ ಬಾಕ್ಸ್ ನಿಮಗೆ ಬಾಕ್ಸ್ ಒಳಗಡೆ ಸಿಗ್ತಾ ಇದೆ. ಇಷ್ಟೇ ಅಲ್ಲದೆ 12256 ಮತ್ತು 16GB ವೇರಿಯಂಟ್ ಇರುವಂತ ಫೋನ್ ಕೂಡ ತಗೊಂಡ್ ಬರ್ತಿದ್ದಾರೆ. ಇಷ್ಟೇ ಅಲ್ಲದೆ ಇಲ್ಲಿ OnePlus ತುಂಬಾ ಹೈಲೈಟ್ ಮಾಡ್ತಾ ಇರೋದು ಇದಿರುವಂತ ಕ್ಯಾಮ್ರಾ 48+48+ 12 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ ಫ್ರಂಟ್ ಅಲ್ಲಿ 20 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ತಗೊಂಡ್ ಬರ್ತಾ ಇದ್ದಾರೆ. ಸೊ ಇಂತ ವಿಡಿಯೋಗಳೆಲ್ಲ 8K ನಲ್ಲಿ ರೆಕಾರ್ಡ್ ಮಾಡ್ಕೋಬಹುದಂತೆ. ಎಸ್, ಇದು ಅಕ್ಟೋಬರ್ ಮಿಡ್ ಅಲ್ಲಿ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಬಟ್ ಇದೊಂದು ಅಫೋರ್ಡಬಲ್ ಬೆಲೆಗೆ ಬರಲಿ, ಮತ್ತೆ ಈ ಫ್ಲಾಗ್ಶಿಪ್ ಕಿಲ್ಲರ್ ಅಂತಿದ್ವಿ ನೋಡಿ, ಆ ತರ ಫೋಲ್ಡೇಬಲ್ ಕಿಲ್ಲರ್ ಕೂಡ ಆಗ್ಲಿ ಅನ್ನೋದೇ ನನ್ನ ಆಸೆಯ. ಸೊ ಎಸ್, ವೇಟ್ ಫಾರ್ ಇಟ್. ನೀವು ಫೋನ್ ತಗೊಳ್ಬಹುದು ಅಲ್ವಾ ಅಂತ ನಾವು ಟೆಸ್ಟ್ ಮಾಡಿದಾಗಲೇ ಹೇಳ್ಬಹುದು. ನೆಕ್ಸ್ಟ್ ಫೋನ್ ಬರ್ತಾ ಇದೆ. ನಾನು ಈ ಫೋನ್ಗೆ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಸ್ಯಾಮ್ಸಂಗ್ ಇಷ್ಟಪಡೋರು ಸ್ಪೆಷಲಿ ಈ ಫೋನ್ಗೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಸ್ಯಾಮ್ಸಂಗ್ ಎವ್ರಿ ಟೈಮ್ ಈ ಫೋನ್ ತುಂಬಾ ಹೈಪ್ ಅಲ್ಲಿ ತಗೊಂಡ್ ಬರ್ತಾ ಇದೆ. ಒನ್ ಅಂಡ್ ಓನ್ಲಿ ಸ್ಯಾಮ್ಸಂಗ್ S23 FE. ಈ ಸ್ಮಾರ್ಟ್ ಫೋನ್ ಇದೇ 6th ಅಥವಾ 7th ಅಕ್ಟೋಬರ್ಗೆ ಆಫೀಸಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿ 6.4 ಇಂಚಸ್ ಇರುವಂತ ಡೈನಾಮಿಕ್ AMOLED ಡಿಸ್ಪ್ಲೇ ಒಂದಿಗೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ತಗೊಂಡ್ ಬರ್ತಾ ಇದ್ದಾರೆ. ಮೇನ್ 50 ಮೆಗಾ ಪಿಕ್ಸೆಲ್ ನ OIS ಮತ್ತು 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ಮತ್ತು 8 ಮೆಗಾ ಪಿಕ್ಸೆಲ್ ಮತ್ತೊಂದು ಟೆಲಿಫೋಟೋ ಅಥವಾ ಯಾವುದೋ ಒಂದು ಲೆನ್ಸ್ ನ ತಗೊಂಡ್ ಬರ್ತಾ ಇದ್ದಾರೆ. ಸೊ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಇದೆ. ಪ್ರೊಸೆಸರ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen ಒಂದಿಗೆ 8256 ಮತ್ತು 12256 ಆಪ್ಷನ್ ನ ಕೊಡ್ತಾ ಇದ್ದಾರೆ. ಬಾಕಿ 5000 mAh ಬ್ಯಾಟರಿ ಒಂದಿಗೆ 25 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಪವರ್ ಅಡಾಪ್ಟರ್ ಸಿಗಲ್ಲ. ಎಸ್, ಈ ಫೋನ್ ನನ್ನ ಪ್ರಕಾರ ಒಂದು 40-50 ಹತ್ರ ಲಾಂಚ್ ಆಗ್ಬೋದು, ಮೇ ಬಿ ಜಾಸ್ತಿ ಕೂಡ ಆಗ್ಬೋದು, ಗೊತ್ತಿಲ್ಲ. ಬಟ್ ಅಫೋರ್ಡೇಬಲ್ ಬೆಲೆಗೆ ಎಲ್ಲ ಈ FE ಎಡಿಷನ್ಸ್ ನ ಇದೇ ಪ್ರೈಸ್ ಅಲ್ಲಿ ನೋಡ್ತಾ ಇದ್ವಿ. ಸೊ ನಾನು ಈ ಫೋನ್ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಬಟ್ ಈ ಫೋನ್ ಡೆಫಿನೆಟ್ಲಿ ಅನ್ಬಾಕ್ಸ್ ಕೂಡ ಮಾಡ್ತೀವಿ. ಇಡೀ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ಗಳು ಇಲ್ಲೇ ಇದೆ. 2 ಸ್ಮಾರ್ಟ್ ಫೋನ್ಸ್ಗಳಿದೆ, ಒಂದೇ ಅಲ್ಲ. ಬಟ್ ಇದು ಅಂಡರ್ ಎಂಬಾರ್ಗೋ ಇರೋದ್ರಿಂದ ನಮ್ಗೆಲ್ಲ ತೋರ್ಸಕ್ಕಾಗಲ್ಲ. ಎಸ್, ಇಲ್ಲಿ 1 ಮತ್ತೆ 2 ಸ್ಮಾರ್ಟ್ ಫೋನ್ಸ್ಗಳು ಇಲ್ಲೇ ಬೆಚ್ಚಗೆನೆ ಕೂತ್ಕೊಂಡಿವೆ. ಎಸ್ ಕಾಮಿಡಿ ವಿಷಯಗಳನ್ನೆಲ್ಲ ಸ್ವಲ್ಪ ಕಾಣಿಸ್ಲಿಲ್ಲ. ಇದು Vivo V29 ಮತ್ತು Vivo V29 Pro ಸದ್ಯದಲ್ಲಿ ನಿಮ್ಗೆ ಅನ್ಬಾಕ್ಸಿಂಗ್ ನೋಡಕ್ ಸಿಗುತ್ತೆ. ಇದೇ 4th of ಅಕ್ಟೋಬರ್ಗೆ 2 ಫೋನ್ಸ್ಗಳು ಲಾಂಚ್ ಆಗ್ತಿವೆ. ಇಷ್ಟೆಲ್ಲ 2 ಸ್ಪೆಸಿಫಿಕೇಶನ್ ಕೂಡ ಹತ್ರ ಸೇಮ್ ಇದೆ. ಇದರಲ್ಲಿ 6.78 ಇಂಚಸ್ ಇರುವಂತ 3D ಕರ್ವ್ಡ್ AMOLED ಡಿಸ್ಪ್ಲೇ ನೋಡ್ತಾ ಇದ್ವಿ. ಇದರಲ್ಲಿ ಕೂಡ ನಿಮಗೆ 8256 ಮತ್ತು 8/128 ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಮತ್ತು Vivo V29 ನಿಮಗೆ 4800 mAh ಬ್ಯಾಟರಿ ಒಂದಿಗೆ 68 ವ್ಯಾಟ್ ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಮತ್ತು ಪ್ರೊಸೆಸರ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 778 ನಿಮಗೆ Vivo V29 ಸಿಕ್ಕರೆ Vivo V29 Pro ನಲ್ಲಿ
Dimensity 8200 ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ. ಸೊ ಬಾಕಿ ಅದೇ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಮತ್ತು OI ಸೆನ್ಸರ್ಸ್ ನ ಕೊಡ್ತಾ ಇದ್ದಾರೆ. ಇಷ್ಟಲ್ಲೇ ಡಿಸೈನ್ ಲುಕ್ ಮಾತ್ರ ಸಖತ್ತಾಗಿದೆ. ಎಸ್ ಇದೆ 4th ಅಕ್ಟೋಬರ್ ಗೆ ಇದ್ರ ಸ್ಪೆಷಲ್ ವಿಡಿಯೋ ಬರ್ತಾ ಇದೆ. ಇದು ಕೂಡ ಹತ್ರ 30,000 40,000 ಪ್ರೈಸ್ ಅಂದ್ರೆ ಲಾಂಚ್ ಆಗುತ್ತೆ. ಎಸ್ V29 ಸೀರೀಸ್ ಸ್ಪೆಷಲಿ ಡಿಸೈನ್ ಮತ್ತು ಕ್ಯಾಮ್ರಾಗೋಸ್ಕರ ಇದೆ. ಸೊ ವಿಡಿಯೋ ನೋಡಕ್ಕೆ ಮರಿಬೇಡಿ. ಇಡೀಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ ಗಳು ಬರ್ತಾ ಇದೆ. ಇದಕ್ಕೆ ಇಡೀ ಜಗತ್ತೇ ವೇಟ್ ಮಾಡ್ತಾ ಇದೆ. ಎಸ್ ಇದು Pixel 8 ಮತ್ತು Pixel 8 Pro. ಎಸ್ ಇದು ಆಫೀಸಿಯಲ್ ಆಗಿ 4th ಅಕ್ಟೋಬರ್ಗೆ ಗ್ಲೋಬಲ್ ಏನೋ ಲಾಂಚ್ ಆಗಲಿದೆ. ಸೊ ಇದೇ ಟೈಮಲ್ಲಿ ನಮ್ಮಲ್ಲಿ ಕೂಡ ಹಬ್ಬ ನಡೀತಾ ಇದೆ. ಸೊ ಹೀಗಾಗಿ 11ನೇ ಅಕ್ಟೋಬರ್ ಇಂದ ಇದು ಪ್ರೀ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಲಿದೆ. ಸೊ ಇದರಲ್ಲಿ ಕ್ಯಾಮ್ರಾ ಮತ್ತು OS ಏನಿದೆ ನಿಜವಾಗ್ಲೂ ಸಖತ್ ಅಪ್ಗ್ರೇಡ್ ಆಗಿದೆ. ಇಷ್ಟೆಲ್ಲ ಈ ಸರ್ತಿ ಈ ಟೆನ್ಸರ್ G3 ಚಿಪ್ಸೆಟ್ ನ ತಗೊಂಡ್ ಬರ್ತಾ ಇದ್ದಾರೆ. ಒಂದ್ಸರ್ತಿ ಗೂಗಲ್ Pixel 8 ನ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ 6.7 inches ಇರುವಂತ 120 Hz ನ AMOLED ಡಿಸ್ಪ್ಲೇ ನೋಡ್ತಾ ಇದ್ವಿ ಮತ್ತು 5000 mAh ಬ್ಯಾಟರಿ ಒಂದಿಗೆ 27 ವ್ಯಾಟ್ ನ ಪವರ್ ಟ್ರಿಮ್ಗೆ ವಿತ್ ಬಾಕ್ಸ್ ಒಂದಿಗೆ ಸಿಗತ್ತಾ ಇಲ್ವಾ ಗೊತ್ತಿಲ್ಲ. ಬಾಕಿ ಇದರಲ್ಲಿ 8 256GB ಮತ್ತು 12 256GB ಆಪ್ಷನ್ ನ ಕೊಡ್ತಾ ಇದ್ದಾರೆ ಮತ್ತು Tensor G3 ಚಿಪ್ಸೆಟ್ ಇದೆ. ಅದು ಕೂಡ M2 ಸೆಕ್ಯೂರಿಟಿ ಒಂದಿಗೆ ಈ ಪ್ರೊಸೆಸರ್ ನ ಅಪ್ಗ್ರೇಡ್ ಮಾಡಿದ್ದಾರೆ. ಇದು Pixel 8 Pro ನಲ್ಲಿ ಕೂಡ ಸೇಮ್ ಸ್ಪೆಸಿಫಿಕೇಶನ್ ಇದೆ. 6.7 inches ಇರುವಂತ ಫುಲ್ HD+ AMOLED ಡಿಸ್ಪ್ಲೇ ಒಂದಿಗೆ ಇದರಲ್ಲಿ ಕೂಡ 12 256 ಮತ್ತು 8 256 ಆಪ್ಷನ್ ನ ಕೊಡ್ತಾ ಇದ್ದಾರೆ. ಬಾಕಿ ಇದರಲ್ಲಿ ಸೇಮ್ ಪ್ರೊಸೆಸರ್ ಇದೆ. ಅದೇ Tensor G3 M2 ಸೆಕ್ಯೂರಿಟಿ ಒಂದಿಗೆ ಒಂದು ಒಳ್ಳೆ ಅಪ್ಗ್ರೇಡ್ ಮಾಡಿದ್ದಾರೆ. ಮತ್ತು ಮೇನ್ ಹೈಲೈಟೆಡ್ ಪಾರ್ಟ್ ಅಪ್ಪ ಅಂದ್ರೆ ಈ ಫೋನ್ ಅಂತ ಕ್ಯಾಮ್ರಾ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಮೇನ್ OIS ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಮತ್ತೊಂದು 48 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾವೈಡ್ ಸೆನ್ಸರ್ ಒಂದಿಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ತಗೊಂಡ್ ಬರ್ತಾ ಇದ್ದಾರೆ. ಸೊ ಇದರಲ್ಲಿ 5000 mAh ಬ್ಯಾಟರಿ ಒಂದಿಗೆ 68 ವ್ಯಾಟ್ ನ ಪವರ್ ಟ್ರಿಮ್ಗೆ ಸಪೋರ್ಟ್ ಆಗುತ್ತೆ. ಎಸ್ ನಾನಂತೂ ತುಂಬಾ ಎಕ್ಸೈಟೆಡ್ ಇದೀನಿ. ಈ ಫೋನ್ ಅನ್ಬಾಕ್ಸ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಪರ್ಚೇಸ್ ಮಾಡಬೇಕು, ಹೊರಗಿಂದ ಡೀಲ್ಸ್ ಗಳೆಲ್ಲ ನೋಡ್ಕೋಬೇಕು. ಆಮೇಲೆ ನಾನು ಡೆಫಿನೆಟ್ಲಿ ಈ ಫೋನ್ ಅನ್ಬಾಕ್ಸ್ ಮಾಡ್ತೀನಿ. ಮತ್ತೊಂದು ವಿಷಯ ಹೇಳಕ್ ಬರ್ತಾ ಸೊ Pixel 8 ಸೀರೀಸ್ ಏನ ಅನೌನ್ಸ್ಮೆಂಟ್ ಆಯ್ತು. 4th ಅಕ್ಟೋಬರ್ ಲಾಂಚ್ ಆಗ್ತದೆ. 11ಗೆ ಪ್ರೀ ಬುಕಿಂಗ್ ಇದೆ ಅಂತ ತಕ್ಷಣ ಇಲ್ಲಿ ಫ್ಲಿಪ್ಕಾರ್ಟ್ ನ ಬಿಗ್ ಬಿಲಿಯನ್ ಅಲ್ಲಿ ಈ Pixel 7 ಕೇವಲ 36,000 ರೂಪಾಯಿ ಸಿಗ್ತಾ ಇದೆ. ಸದ್ಯಕ್ಕೆ ಇದು 56,000 ರೂಪಾಯಿಗೆ ನೀವು ಕಾರ್ಟ್ ನೋಡಿದ್ರೆ 56,000 ರೂಪಾಯಿ ಇದೆ. ಬಟ್ ನಿಮ್ಗೆ ಇದು ಡೀಲ್ ಅಲ್ಲಿ ಕೇವಲ 36,000 ಸಿಗ್ಲಿದೆ. ಇದು ಒಂದು ಕ್ರೇಜಿ ಡೀಲ್, ಕ್ರೇಜಿ ಕ್ಯಾಮ್ರಾ ಫೋನ್ ಅಂತ ಕರಿಬಹುದು. ಎಸ್ ನೀವು Pixel 7 ಪ್ಲಾನ್ ಅಲ್ಲಿ ಇದೀರಾ ಅಂತಂದ್ರೆ ಬಿಗ್ ಬಿಲಿಯನ್ ಡೇಗೆ ವೇಟ್ ಮಾಡಿ. ಇಡೀಸಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಅದು ರಿಯಲ್ಮಿ ಕಡೆಯಿಂದ ಈ ಫೋನ್ ಮಾತ್ರ ಮಾರ್ಕೆಟ್ ಅಲ್ಲಿ ಮತ್ತೊಂದು ಹೊಸ ಟ್ರೆಂಡ್ ಅನ್ನ ತಗೊಂಡ್ ಬರ್ತಾ ಇದೆ. ಇದು ಸೂಪರ್ ಡೂಪರ್ ಫಾಸ್ಟ್ ಚಾರ್ಜ್ ಆಗುವಂತ ಫೋನ್. 240 ವ್ಯಾಟ್ ನ ಬಾಕ್ಸ್ ಒಳಗಡೆ ಕೊಡ್ಲಿದ್ದಾರೆ ಅಂತ. ಇದು ಮಾತ್ರ ಕ್ರೇಜಿ ಆಗಲಿದೆ. ಮೊದಲನೇದಾಗಿ ಇಲ್ಲಿ 6.7 inches ಇರುವಂತ ಫುಲ್ HD+ AMOLED ಡಿಸ್ಪ್ಲೇ ನ ನೋಡ್ತಾ ಇದ್ವಿ. 8 ಮತ್ತು 12GB ಯೊಂದಿಗೆ 500 ಮತ್ತು 1TB ವೇರಿಯಂಟ್ ನ ಕೂಡ ಈ ಪ್ರೈಸ್ ರೇಂಜ್ ಅಲ್ಲಿ ತಗೊಂಡ್ ಬರ್ಲಿದ್ದಾರೆ. ಬಾಕಿ ಇಲ್ಲಿ 8 Gen 2 ಲೇಟೆಸ್ಟ್ ಚಿಪ್ಸೆಟ್ ಒಂದಿಗೆ ಇದಂತ ಪರ್ಫಾರ್ಮೆನ್ಸ್ ಮತ್ತು ಗೇಮಿಂಗ್ ಗೆ ತುಂಬಾ ಫೋಕಸ್ ಮಾಡಿದ್ದಾರೆ. ಸ್ಪೆಷಲಿ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ಒಂದಿಗೆ 4600 mAh ಬ್ಯಾಟರಿ ಏನೋ ಇದೆ. ಬಟ್ ಇದು ಚಾರ್ಜ್ ಕೇವಲ 1-2 ನಿಮಿಷದಲ್ಲಿ ಏನೋ ಆಗತ್ತಾ ಗೊತ್ತಿಲ್ಲ. 240 ವ್ಯಾಟ್ ಅಂತ ಕ್ರೇಜಿ. ನಾನಂತೂ ಈ ಫೋನ್ಗೆ ಸೂಪರ್ ಡೂಪರ್ ಎಕ್ಸೈಟ್ ಇದೀನಿ ಗುರು. ನೋಡೋಣಂತೆ ಫಾಸ್ಟ್ ಚಾರ್ಜಿಂಗ್ ಹೋಗಿ ಏನಾದ್ರು ಡಮಾರ್ ಅಂದ್ಬಿಡತ್ತ. ಎಸ್ ನಾನು ಈ ಫೋನ್ ಅನ್ಬಾಕ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇಡೀಸಲ್ಲಿ ಮತ್ತೊಂದು ಅದ್ಭುತ ಫೋನ್. ಎಸ್ ಈ ಫೋನ್ ಹೆಸರು ನಿಮ್ಗೆ ಎಲ್ಲೋ ಕೇಳ್ದಂಗೆ ಇರುತ್ತೆ, ಗೊತ್ತಿಲ್ಲ, ತುಂಬಾ ಜನಕ್ಕೆ ಗೊತ್ತಿರೋದು ಬಿಡಿ ಆಬ್ವಿಯಸ್ಲಿ. ಎಸ್ ಇದು ಐಟೆಲ್ ಕಡೆಯಿಂದ S23 ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ರೆ ನೀನಂಬಲ್ಲ. ಇದು ಕರ್ವ್ಡ್ ಡಿಸ್ಪ್ಲೇ ಒಳಗೆ ಬಂದಿದೆ. ಅದು AMOLED ಡಿಸ್ಪ್ಲೇ, ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸಿಗ್ತಾ ಇದೆ. ಸೊ ಇದರಲ್ಲಿ 6.7 inches ಇರುವಂತ ಫುಲ್ HD+ AMOLED ಡಿಸ್ಪ್ಲೇ ನೋಡ್ತಾ ಇದ್ವಿ ಮತ್ತು 12 256GB ಆಪ್ಷನ್. ಕ್ರೇಜಿ ಗುರು. ಇಷ್ಟಲ್ಲೇ ಪ್ರೊಸೆಸರ್ ಸ್ವಲ್ಪ ಈ ಯುನಿಸಾಕ್ ನ T6161 ಪ್ರೊಸೆಸರ್ ತಗೊಂಡ್ ಬರ್ತಾ ಇದ್ದಾರೆ. ಸೊ ಇದು ಯಾವ ರೇಂಜ್ ಇದೆ ಹೇಗಿದೆ ಅಂತ ಗೊತ್ತಿಲ್ಲ. ಇದು ಮಾತ್ರ ಒಂದು ಹೊಸ ಚಿಪ್ಸೆಟ್, ಇದನ್ನ ಟೆಸ್ಟ್ ಮಾಡಲೇಬೇಕು. ಬಾಕಿ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಬಂದಿಗೆ 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್. ಅದು 4K ರೆಕಾರ್ಡ್ ಮಾಡತ್ತಂತೆ. ಕ್ರೇಜ್ ಅಂತ ಹೇಳ್ಬಹುದು. ಸದ್ಯಕ್ಕೆ ಇದರ ಆಫಿಷಿಯಲ್ ಪೇಜ್ ಕೂಡ ಲೈವ್ ಆಗಿದೆ. ಎಲ್ಲ ಸ್ಪೆಸಿಫಿಕೇಶನ್ ಅಲ್ಲೇ ಹೊರಗೆ ಬಿಟ್ಟವ್ರೆ. ಎಸ್ ಐಟೆಲ್ ಕೂಡ ಇಂತ ಒಂದು ಒಳ್ಳೆ ಫೋನ್ ತಗೊಂಡ್ ಬರುತ್ತೆ ಮಾರ್ಕೆಟ್ ಅಲ್ಲಿ. ಅದು 16,000 ರೂಪಾಯಿಗೆ ಬಂದ್ರೆ ಎಸ್ ಜನ ನೋಡಬಹುದು, ತಗೊಳ್ಳೋದೇ ಡೌಟು. ಬಟ್ ಎಸ್ ತೊಗೊಳೋರು ಕೂಡ ತುಂಬಾ ಜನ ಇರಬಹುದು. ಇದೇ 6th ಅಕ್ಟೋಬರ್ಗೆ ಲಾಂಚ್ ಆಗ್ತಾ ಇದೆ. ಏನಾದ್ರು ಕೊಂಡ್ಕೊಳ್ಳೋ ಪ್ಲಾನ್ ಇಲ್ಲಿದ್ರೆ ಅಂತಂದ್ರೆ ಎಸ್ ಒಂದ್ಸರ್ತಿ ನೋಡಿ, ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ನಮಗೂ ವರ್ಕ್ಸ್ ಮಾಡ್ತೀವಿ. ಇವಷ್ಟು ಆಫೀಸಿಯಲ್ ಆಗಿ ಎಲ್ಲ ಕನ್ಫರ್ಮೇಶನ್ ಸಿಕ್ಕುವ ಹಾಗೆ ವಿತ್ ಡೇಟ್ ಒಂದಿಗೆ ಯಾವಾಗ ಲಾಂಚ್ ಆಗುತ್ತೆ ಎಲ್ಲ ಡೀಟೇಲ್ಸ್ ಗಳನ್ನ ಶೇರ್ ಮಾಡಿದೀನಿ. ಇದು ಅಷ್ಟೇ ಅಲ್ಲದೆ ನಿಮಗೆ ಮೈಕ್ರೋಮ್ಯಾಕ್ಸ್ ಅಂಡರ್ 15,000 ಒಳಗಡೆ ಸದ್ಯದಲ್ಲೇ ಇದು ಅಕ್ಟೋಬರ್ ಅಲ್ಲಿ ಲಾಂಚ್ ಆಗುತ್ತೆ. ಬಟ್ ಇದರಲ್ಲಿ ಯಾವುದೇ ಕ್ಲಾರಿಫಿಕೇಶನ್ ಮತ್ತು ಲೀಕ್ಸ್ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿ ಬಂದಿಲ್ಲ. ಬಾಕಿ ಸ್ಯಾಮ್ಸಂಗ್ ಅವರು ಮತ್ತೊಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಪೋಕೋನವರು M ಸೀರೀಸ್ ಅಲ್ಲಿ ಮತ್ತೊಂದು ಒಳ್ಳೆ ಫೋನ್ ತಗೊಂಡ್ ಬರ್ಲಿದ್ದಾರೆ. ಇಷ್ಟೆಲ್ಲ ರೆಡ್ಮಿ ಕೂಡ ನೋಟ್ ಸೀರೀಸ್ ಅಲ್ಲಿ ರೆಡ್ಮಿ ನೋಟ್ 13, 13 Pro, 13 Pro Plus ಮೂರು ಡಿವೈಸ್ಗಳು ಅಕ್ಟೋಬರ್ ಎಂಡ್ ಅಲ್ಲಿ ಏನೋ ಲಾಂಚ್ ಆಗುತ್ತೆ ತುಂಬಾ ಸಾಧ್ಯ ಇದೆ. ಬಟ್ ಹೋಪ್ಫುಲಿ ಇದು ನವೆಂಬರ್ಗೆ ಜಂಪ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ 9-10 ಫೋನ್ಸ್ಗಳು ಮಾತ್ರ ಈ ತಿಂಗಳು ಲಾಂಚ್ ಆಗುತ್ತೆ ಆಫರ್ ಅಲ್ಲಿ. 4ನೇ ತಾರೀಕು ತುಂಬಾ ದೊಡ್ಡ ಘಟನೆಗಳು ನಡೆದಿದೆ. ಸೊ ಎಸ್ ನೀವು ಈ ಫೋನ್ಗಾಗಿ ವೇಟ್ ಮಾಡಿ. ಆಫರ್ ಅಲ್ಲಿ ಒಳ್ಳೆ ಡೀಲ್ಸ್ ಗಳನ್ನ ನೋಡ್ಕೊಂಡು ಕಾರ್ಡ್ಸ್ ಆಫರ್ ಒಂದಿಗೆ ಮಾತ್ರ ಪರ್ಚೇಸ್ ಮಾಡಿ. ಬಾಕಿ ಯಾವ್ದು ಪ್ರೈಸ್ ಕಮ್ಮಿ ಆಗಿದೆ ಅಂತ ಯಾವ್ದು ಫೋನ್ಸ್ ಗಳನ್ನ ಚೂಸ್ ಮಾಡ್ಕೋಕ್ ಹೋಗ್ಬೇಡಿ. ಎಲ್ಲ ಲೂಟ್ಸ್ಗಳು, ಡೀಲ್ಸ್ಗಳು, ಆಫರ್ ಪ್ರತಿಯೊಂದನ್ನ ಶೇರ್ ಮಾಡ್ತೀನಿ.
ಮಾಡ್ತಾ ಇರ್ತೀವಿ. ಹೋಪ್ಫುಲಿ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಅಂತ ಕಮೆಂಟ್ ಮಾಡಿ ನೀವು ಯಾವ ಫೋನ್ಗೆ ಎಕ್ಸೈಟ್ ಇದ್ರೆ ಯಾವ ಫೋನ್ ತಗೊಳ್ಬೇಕು ಅನ್ಕೊಂಡಿದ್ರೆ. ಸಿಗೋಣ ನಮಸ್ಕಾರ.